ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಒನ್ ಆಫ್ ದ ಮೋಸ್ಟ್ ಟಾಪ್ ಪ್ರೆಸ್ಟಿಜಿಯಸ್ ಹ್ಯಾಕಥಾನ್ ಅಂತ ಅನ್ಬೋದು. ಇದು ಗವರ್ನಮೆಂಟ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡ್ತಾರೆ ವಿತ್ ದ ಕೊಲಾಬ್ರೇಷನ್ ಆಫ್ ಮಲ್ಟಿಪಲ್ ಗವರ್ನಮೆಂಟ್ ಮಿನಿಸ್ಟ್ರೀಸ್. ಅದು ಅಗ್ರಿಕಲ್ಚರ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಫಿನ್ಟೆಕ್ ಆಗಿರ್ಬೋದು, ಫೈನಾನ್ಸ್, ಸ್ಟೀಲ್, ಮ್ಯಾನುಫ್ಯಾಕ್ಚರಿಂಗ್, ಪ್ರತಿಯೊಂದು ಗವರ್ಮೆಂಟ್ ಅಥಾರಿಟೀಸ್ಗಳು ಏನಿರುತ್ತೆ ಮಿನಿಸ್ಟ್ರಿಗಳು ಒಟ್ಟಿಗೆ ಬಂದು ಮಾಡೋಂಥ ಒನ್ ಆಫ್ ದ ಇಂಡಿಯಾಸ್ ಬಿಗ್ಗೆಸ್ಟ್ ಹ್ಯಾಕಥಾನ್. ನೀವು ಇಂಜಿನಿಯರಿಂಗ್ ಲೈಫಲ್ಲಿ ಎಷ್ಟೊಂದು ಹ್ಯಾಕಥಾನ್ ಅಟೆಂಡ್ ಮಾಡ್ತೀರಾ, ಬಟ್ ಅಟೆಂಡಿಂಗ್ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಇಸ್ ಒನ್ ಆಫ್ ದ ಟ್ರೆಮೆಂಡಸ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅಟ್ಲೀಸ್ಟ್ ನೀವು ಇಂಟರ್ನಲ್ ಹ್ಯಾಕಥಾನ್ ಕ್ವಾಲಿಫೈ ಮಾಡಿ ದೆನ್ ಅಪ್ಲೈ ಮಾಡಿ ಗ್ರ್ಯಾಂಡ್ ಫೈನಲ್ಗೆ ಸೆಲೆಕ್ಟ್ ಆದರೆ ಟ್ರಸ್ಟ್ ಮಿ ದ ಲೆವೆಲ್ ಆಫ್ ರೆಸ್ಪೆಕ್ಟ್ ಅವ್ರು ನಿಮ್ಮ ರೆಸ್ಯೂಮೇಲ್ ಆ್ಯಡ್ ಮಾಡಿದ್ರೆ ಒಂದು ಅಲಗ್ ಲೆವೆಲ್ಗೆ ರೆಸ್ಪೆಕ್ಟ್ ಅಂತ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ಕವರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾವ ಥರ SH ಇರುತ್ತೆ, ಏನೆಲ್ಲ ಟೈಮ್ ಲೈನ್ ಇರುತ್ತೆ, ಜೊತೆಗೆ ನಾವು ಪ್ರಾಡಕ್ಟ್ನ ಯಾವ ಥರ ಚೂಸ್ ಮಾಡೋದು ಅದನ್ನ ಪ್ರಾಡಕ್ಟ್ನ ಯಾವ ಥರ ಡೆವಲಪ್ ಮಾಡಬೇಕು, ಯೂಸ್ ಮಾಡ್ಬೋದು, ಯೂಸ್ ಮಾಡಿದ್ರೆ ಬರೀ ಕೋಡಿಂಗ್ ಮಾತ್ರ ಡಿಪೆಂಡ್ ಆಗುತ್ತೆ, ಇಲ್ಲ ಬೇರೆನೆಲ್ಲ ಫೀಚರ್ಸ್ಗಳನ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಟ್ರಸ್ಟ್ ಮೀ, ನಾನು ಸೆಕೆಂಡರಿ ಇದ್ದಾಗ ಹ್ಯಾಕಥಾನ್ ಅಟೆಂಡ್ ಮಾಡಿದ್ದೆ, ಇಂಟರ್ನಲ್ ಹ್ಯಾಕಥಾನ್. ಸೊ ಕ್ವಾಲಿಫೈಯಿಂಗ್ ಅನ್ನೋದು ಫಿಲ್ಟರ್ ಔಟ್ ಮಾಡ್ತಾರೆ. ಸೊ ಪ್ರತಿ ಕಾಲೇಜಲ್ಲಿ ಎಲ್ಲರೂ ಕಳ್ಸೋಕ್ಕಾಗಲ್ಲ ಅಲ್ವಾ. ಸೊ ಫಿಲ್ಟರ್ ಔಟ್ ಮಾಡಿದಾಗ ಯಾವುದೇ ಕ್ವಾಲಿಫೈಡ್ ಆಗಿದೆ ಕಾಲೇಜ್ ಲೆವೆಲ್, ಬಟ್ ನೆಕ್ಸ್ಟ್ ಲೆವೆಲ್ ಕ್ವಾಲಿಫೈ ಆಗಿರೋ ಬಿಕಾಸ್ ಲ್ಯಾಕ್ ಆಫ್ ನಾಲೆಡ್ಜ್. ಏನು ಮಾಡಬೇಕು, ಯಾವ ಥರ ಮಾಡಬೇಕು ಏನು ಗೊತ್ತಿರಲಿಲ್ಲ. ಬಟ್ ಈ ಸರಿ ಏನು ಮಾಡಿದೆ, ಪ್ರಾಪರ್ ಆಗಿ ರಿಸರ್ಚ್ ಮಾಡಿದೆ, ಎಲ್ಲ ಕಡೆ ರಿಸೋರ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓಕೆ ಈ ಥರ ಮಾಡಿದ್ರೆ ಕ್ವಾಲಿಫೈ ಆಗ್ತೀವಿ ಅಂತ ಅರ್ಥ ಮಾಡ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಪಾರ್ಟ್ ಬೈ ಪಾರ್ಟ್ ಮಾಡಿರ್ತೀನಿ. ಟ್ರಸ್ಟ್ ಮೀ, ನೀವು ನೆಕ್ಸ್ಟ್ 2 years ಆದ್ಮೇಲೆ ವಿಡಿಯೋ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟ್ ಬಂದು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದೊಂದು ಹ್ಯಾಕಥಾನ್. ನೀವು ಜನರಲ್ ಕಾಲೇಜ್ ಲೆವೆಲ್ ಹ್ಯಾಕಥಾನ್ ಮಾಡೋದು ಏನಿರುತ್ತೆ, ಸಿಂಪಲ್ ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಇಲ್ಲ ಸಸ್ಟೈನಬಲ್ ಡೆವಲಪ್ಮೆಂಟ್ ಮೇಲೆ ಒಂದಷ್ಟು ಐಡಿಯಾಸ್ಗಳನ್ನ ಮಾಡಿ ಅಂತ ಕೊಟ್ಟಿರ್ತಾರೆ. ಬಟ್ ನೀವು ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ನೋಡ್ತಂದ್ರೆ ಇಟ್ಸ್ ಲೈಕ್ ಎ ರಿಯಲ್ ವರ್ಲ್ಡ್ ಪ್ರಾಬ್ಲಮ್. ಆಕ್ಚುಲ್ ಆಗಿ ಜನರು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ, ಮಿನಿಸ್ಟ್ರಿ ಆಗಿರ್ಬೋದು, ಗವರ್ನಮೆಂಟ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಜೆನ್ಯೂನ್ ಆಗಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಅದನ್ನ ನಿಮಗೆ ಪ್ರಾಜೆಕ್ಟ್ ಕೈ ಕೊಟ್ಟಿರ್ತಾರೆ. ಸೊ ನೀವು ಅದ್ರ ಮೇಲೆ ವರ್ಕ್ ಮಾಡಿ ರಿಯಲ್ ಸೊಲ್ಯೂಷನ್ ಬಿಲ್ಡ್ ಮಾಡಬೇಕು. ಸೊ ಇಟ್ಸ್ ವೆರಿ ಯೂನಿಕ್. ನೀವು ಸುಮ್ಮನೆ ಒಂದು AI ಮಾಡ್ತೀರಾ ಬಿಡ್ತೀರಾ, ಇಟ್ಸ್ ಆಫ್ ನೋ ಯೂಸ್. ಬಟ್ ಒಂದು ರಿಯಲ್ ಪ್ರಾಬ್ಲಮ್ಗೆ ನಿಮ್ಮ ಟೆಕ್ನಿಕಲ್ ಸ್ಕಿಲ್ ಆಗಿರ್ಬೋದು, ನಿಮ್ದು ಸ್ಕೇಲಬಲ್ ಸ್ಕಿಲ್ ಆಗಿರ್ಬೋದು, ನಿಮ್ದು ಎಕ್ಸಿಕ್ಯೂಷನ್ ಸ್ಕಿಲ್ ಏನೆಲ್ಲ ಇರುತ್ತಲ್ಲ, ಕ್ಯಾನ್ ಯು ಬಿಲ್ಡ್ ಅ ಪ್ರಾಡಕ್ಟ್. ದಟ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ಥಿಂಗ್ SH ಅಲ್ಲಿ ನೋಡೋದಂದ್ರೆ. ನಾರ್ಮಲ್ ಹ್ಯಾಕಥಾನ್ ಮಾಡ್ತೀರಾ ಗೆಲ್ತೀರಾ, ಇಟ್ಸ್ ಫೈನ್. ಬಟ್ ಇಲ್ಲಿ ಆರ್ ಯುವರ್ ಐಡಿಯಾ ಈಸ್ ಆಕ್ಚುಲಿ ಸ್ಕೇಲಬಲ್, ಮಾರ್ಕೆಟಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದಾ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದೆಯಾ, ಇದೆಲ್ಲ ಪ್ಯಾರಾಮೀಟರ್ ಚೆಕ್ ಮಾಡ್ತಾರೆ. ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಕಂಡಕ್ಟ್ ಯಾರು ಮಾಡ್ತಾರೆ ಅಂತ ನೋಡೋದಾದ್ರೆ ಇನಿಷಿಯಲಿ ನಿಮ್ಮ ಕಾಲೇಜ್ ಲೆವೆಲ್ ಕಂಡಕ್ಟ್ ಆಗುತ್ತೆ. ಸೊ ಅದು ಟೈಮ್ ಲೈನ್ ಹೇಳ್ತೀನಿ, ಯಾವ ಥರ ವರ್ಕ್ ಆಗುತ್ತೆ, ಇಲ್ಲ ಒಂದು ಪ್ರೊಸೆಸ್ ಹೇಳ್ತೀನಿ ನೋಡಿ. ಫಸ್ಟ್ ನಿಮ್ಮ ಕಾಲೇಜಲ್ಲಿ ಏನಾಗುತ್ತೆ ಅಂದ್ರೆ SOP ಅಂತ ಮಾಡ್ತಾರೆ. ಸೊ ಯಾರು ಮೆಂಟರ್ಗಳಾಗಿರ್ಬೋದು, ಇಲ್ಲ ಕಾಲೇಜಲ್ಲಿ ಫ್ಯಾಕಲ್ಟಿಗಳನ್ನ ಯೂಸ್ ಮಾಡ್ಕೊಂಡು ಒಂದು ಲಾಗಿನ್ ಐಡಿ ಕ್ರಿಯೇಟ್ ಮಾಡ್ಕೊತಾರೆ. ಸೊ ಅವರು ನಿಮಗೆ ಓಪನ್ ಆಗಿ ಕೊಡ್ತಾರೆ, ಯಾರು ಬಂದು ಅಟೆಂಡ್ ಮಾಡ್ಬೋದು. 10 team 20 30 ಅಪ್ ಟು ಯುವರ್ ವಿಶ್. ಒಂದೊಂದು ಕಾಲೇಜಲ್ಲಿ ಒಬ್ರು 2 ಐಡಿಯಾ ಪಿಚ್ ಮಾಡೋದು ಅಂತಾರೆ, ಒಬ್ರು 3 ಐಡಿಯಾ ಪಿಚ್ ಮಾಡ್ಬೋದು ಅಂತಾರೆ. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ಕಾಲೇಜ್ ರಿಕ್ವೈರ್ಮೆಂಟ್ ನೀವು ಪಿಚ್ ಮಾಡ್ತಾರೆ ಐಡಿಯಾಗಳನ್ನ. ಸೊ ಅಲ್ಲಿ ಬೆಸ್ಟ್ ಆಫ್ 5 ಬೆಸ್ಟ್ ಆಫ್ 10 ಟೀಮ್ನ ಚೂಸ್ ಮಾಡಿ ನೆಕ್ಸ್ಟ್ ಲೆವೆಲ್ ಪುಷ್ ಮಾಡ್ತಾರೆ. ಸೊ ಅವರು ನೀವು ಸೆಲೆಕ್ಟ್ ಆದ್ಮೇಲೆ ನಿಮ್ಗೆ ಒಂದು ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ನ ಕೊಡ್ತಾರೆ. ಅದನ್ನೇ ಯೂಸ್ ಮಾಡ್ಕೊಂಡು ಅಫಿಷಿಯಲ್ SH ಏನು ಪ್ಲಾಟ್ಫಾರ್ಮ್ ಇರುತ್ತಲ್ಲ, ನೀವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಚೂಸ್ ಮಾಡಿ ಪಿಚ್ ಮಾಡಿದ್ರೆ ಡಿಪೆಂಡ್ ಆಗುತ್ತೆ. ಒಬ್ರು ಇಲ್ಲಿ ಏನು ಪಿಚ್ ಮಾಡಿರ್ತಾರೆ ಸೇಮ್ ಐಡಿ ಅಲ್ಲೇ ಪ್ರೆಸೆಂಟ್ ಮಾಡ್ತಾರೆ, ಇಲ್ಲ ಡಿಫ್ರೆಂಟ್ ಐಡಿಯಾಗಳನ್ನ ಪ್ರೆಸೆಂಟ್ ಮಾಡ್ತಾರೆ. ಸೊ ಒಂದು ಆಕ್ಸಿಸ್ ಇರಬೇಕಷ್ಟೇ. ಕಾಲೇಜಿಂದ ಕ್ವಾಲಿಫೈ ಆಗಿ ನೀವು ಪೋರ್ಟಲ್ ಎಂಟರ್ ಹಾಕಿ ಒಂದು ಕ್ವಾಲಿಫೈ ಇರುತ್ತೆ, ಅದು ಇಂಟರ್ನಲ್ ಹ್ಯಾಕಥಾನ್ ಅಂತ ಕರಿತೀವಿ. ಒಂದ್ಸಲ ನೀವು ಅಲ್ಲಿ ಹೋದ್ಮೇಲೆ ನಿಮ್ಮ ಸ್ವಂತ ಐಡಿಯಾನಲ್ಲಿ ಹಾಕಿ ಪಿಚ್ ಮಾಡಿ, ಇಲ್ಲ ಯಾವುದೇ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಪ್ರತಿಯೊಂದು ನೋಡ್ಬೋದು. ಪ್ರತಿಯೊಂದು ರಿಸೋರ್ಸಸ್ ಏನು ಹೇಳ್ತಾ ಇದೀನಲ್ಲ, ಈಸಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಯಾವ್ದಿದೆ, ಕಷ್ಟ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಯಾವ್ದಿದೆ, ಯಾವ ಥರ ಬಿಲ್ಡ್ ಮಾಡಬೇಕು, ಪ್ರತಿಯೊಂದು PDF ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಅಟೆಂಡ್ ಮಾಡಿ. ನಾನು ಸ್ವಂತ ಮಾಡಿರೋದಲ್ಲ, ಬಟ್ ಆಸ್ ಅ ಹಸ್ಲರ್ ಇಲ್ಲ ಥರ ಆ ಕಡೆ ಹುಡುಕಿ ಕಲೆಕ್ಟ್ ಮಾಡ್ತೀವಲ್ಲ, ನಾನು ಬೇರೆ ಇನ್ಫ್ಲುಯೆನ್ಸರ್ಗಳಾಗಿರ್ಬೋದು ಯಾರೆಲ್ಲ ಗೆದ್ದಿರ್ತಾರೆ ಹ್ಯಾಕಥಾನ್ಸಲ್ಲಿ, ಅವ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಒಂದು ರಿಸೋರ್ಸ್ ಮಾಡಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಯೂಸ್ ಮಾಡ್ತಾ ಇರ್ತೀನಿ, ನಿಮಗೂ ಹೆಲ್ಪ್ ಆಗುತ್ತೆ. ಸೊ ಒಂದ್ಸಲಿ ನಿಮ್ಮ ಇನ್ಫಾರ್ಮೇಷನ್ ಹ್ಯಾಕಥಾನಿಂದ ನೀವು ಕ್ಲಾಸಿಫೈ ಆಗಿ ನೆಕ್ಸ್ಟ್ ಅಪ್ಲೈ ಮಾಡ್ತೀರಾ. ಒಂದ್ಸಲಿ ಅಲ್ಲಿ ಅಪ್ಲೈ ಮಾಡಿದ್ಮೇಲೆ ಪ್ರತಿಯೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲೂ ಮ್ಯಾಕ್ಸ್ 500 ಐಡಿಯಾಸ್ನ ಪಿಚ್ ಮಾಡ್ತೀರಾ. ಸೊ ನನಗೆ ರೇಷೋ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಮೇ ಬಿ 10 ಐಡಿಯಾಸ್ 20 ಇಲ್ಲ 30 ಐಡಿಯಾಸ್ ಸೆಲೆಕ್ಟ್ ಆಗುತ್ತೆ ಈಚ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಫಾರ್ ಗ್ರ್ಯಾಂಡ್ ಫಿನಾಲೆ. ಸೊ ಒಂದ್ಸಲಿ ನಿಮ್ಮ ಗ್ರ್ಯಾಂಡ್ ಫಿನಾಲೆ ನಿಮ್ಮ ಐಡಿಯಾ ಸೆಲೆಕ್ಟ್ ಆಯ್ತು ಅಂದ್ರೆ ನೀವು ಫಿಲ್ಟರ್ ಔಟ್ ಆಗ್ತೀರಾ. ಸೊ ಫಸ್ಟ್ ನಿಮ್ಮ ಕಾಲೇಜಲ್ಲಿ ಆಯಿತು, ದೆನ್ 500 ಜನ ಯಾರೆಲ್ಲ ಹಾಕಿರ್ತಾರಲ್ಲ ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಅದರಲ್ಲಿ ಸೆಲೆಕ್ಷನ್ನ SH ಅವ್ರು ಮಾಡ್ತಾರೆ. ದೆನ್ ನೀವು ಗ್ರ್ಯಾಂಡ್ ಫಿನಾಲೆ ಹೋಗ್ತೀರಾ. ದೆನ್ ಅಲ್ಲಿ ನಾರ್ಮಲ್ ಹ್ಯಾಕಥಾನ್ ಕಾಲೇಜಲ್ಲಿ ಯಾವ ಥರ ಆಗುತ್ತೆ ಸೇಮ್ ಆಗುತ್ತೆ. ದೆನ್ ವಿಲ್ ಬಿ ವಿನಿಂಗ್ ದ ಪ್ರೈಸ್. ಫಸ್ಟ್ ಪ್ರೈಸ್ ಒಂದು 1.5 ಲಕ್ಷ, ಸೆಕೆಂಡ್ ಬಂದು 75,000. ಸೊ ಪ್ರೈಸ್ ರೇಂಜ್ ಸೊ ಡಿಫ್ರೆಂಟ್ ವೇರಿ ಆಗ್ತಾ ಇರುತ್ತೆ. ಬಟ್ ನನಗೆ ಗೊತ್ತಿರೋ ನಾಲೆಡ್ಜಲ್ಲಿ ಈ ಥರ ಇರುತ್ತೆ. ಇನ್ ಜನರಲ್ ಆಗಿ ನಾವು ನೋಡ್ತೀವಿ ಅಂತಂದ್ರೆ SH ಅವರು ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ರಿಲೀಸ್ ಮಾಡ್ತಾರೆ. ನೀವೊಂದು ಟೀಮ್ನ ಫಾರ್ಮೇಷನ್ ಮಾಡ್ಕೊತೀರಾ. ಸೊ ಆ ಟೀಮಲ್ಲಿ 6 ಜನ ಇರಬೇಕು, ಒಂದು ಹುಡುಗಿ ಮ್ಯಾಂಡೇಟರಿ ಅಂತ ಹೇಳ್ತಾರೆ. ಜಸ್ಟ್ ಬಿಕಾಸ್ ಟೀಮ್ ವರ್ಕ್ ಇರಲಿ, ಪ್ರಾಪರ್ ಕೋಆರ್ಡಿನೇಷನ್ ಬರಲಿ ಅಂತ ಒಂದೇ ರೀಸನು. ಸೊ ಮಿನಿಮಮ್ 1 ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಅಟ್ಲೀಸ್ಟ್ 2 to 3 ಗರ್ಲ್ಸ್. ಇಟ್ಸ್ ಅಪ್ ಟು ಯು, ನಿಮ್ಗೆ ಯಾವ ಥರ ಕನೆಕ್ಷನ್ ಇದೆ ನೀವು ಯೂಸ್ ಮಾಡ್ಬೋದು. ಸೊ ಒಂದ್ಸರಿ ನೀವು ಟೀಮ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಂದಮೇಲೆ ಟೀಮ್ ಫಾರ್ಮೇಷನ್ ಮಾಡ್ತೀರಾ. ಆ ಟೀಮ್ ಫಾರ್ಮೇಷನ್ ಮಾಡಾದ್ಮೇಲೆ ಗಿವನ್ ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲಿ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಚೂಸ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಬಿಲ್ಡ್ ಮಾಡ್ತೀರಾ, ಅದಕ್ಕೆ MVP ಬಿಲ್ಡ್ ಮಾಡ್ತೀರಾ, ಅದನ್ನ ಪಿಚ್ ಮಾಡ್ತೀರಾ. ದಿಸ್ ಇಸ್ ಎ ಕಂಪ್ಲೀಟ್ ಔಟ್ಲೈನ್. ಆ್ಯಂಡ್ ಒಂದು ಅರ್ಥ ಮಾಡ್ಕೊಳ್ಳಿ, ಈಗ ಟೀಮ್ ಫಾರ್ಮೇಷನ್ ನಮ್ಮದೇ ಟೀಮ್ ಆಗಿರಲಿ ಯಾರದೇ ಆಗಿರಲಿ, ಇಟ್ಸ್ ನಾಟ್ ಆಲ್ವೇಸ್ ಪರ್ಫೆಕ್ಟ್. ಒಂದು ಲೆವೆಲ್ ಆಫ್ ಬೆಸ್ಟ್ ಟ್ರೈ ಮಾಡ್ತೀವಿ, ಬಟ್ ಎಲ್ಲರೂ ಕೆಲಸ ಮಾಡಲೇಬೇಕು ಅಂತ ಇದಿರಲ್ಲ. ಯಾರನ್ನ ಹಾಕೊಂತೀರಾ ಅಟ್ಲೀಸ್ಟ್ ಒಂದು 2-3 ಜನ ಕೆಲಸ ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಆ್ಯಂಡ್ ಮಿಕ್ದವ್ರನ್ನ ಕೋಆರ್ಡಿನೇಷನ್ ಮಾಡ್ಕೊಳ್ಳೋಕೆ ಇಟ್ಕೊಳ್ಳಿ. 3 people ಆಫ್ ಪ್ರಾಪರ್ ಎಕ್ಸಿಕ್ಯೂಷನ್ ವರ್ಕ್ನ ಡಿವೈಡ್ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಸುಮ್ಮನೆ 6 ಜನ ವರ್ಕ್ ಮಾಡಬೇಕು ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಸಿಕ್ಕಿದ್ರೆ ಇಟ್ಸ್ ಎ ಗುಡ್ ಟೀಮ್, ಬಟ್ ಸಿಕ್ಕಿಲ್ಲ ಅಂತಂದರೆ ಅಟ್ಲೀಸ್ಟ್ 2 ಇಂದ 3 people ಸ್ಟ್ರೆಂತ್ ಆಗಿರೋರು ಟೀಮ್ನ ಲೀಡ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಗೋಯಿಂಗ್ ಟು ವಿನ್.
ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಚೂಸ್ ಮಾಡೋದು ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್. ಆ್ಯಂಡ್ ನೀವು ಒಂದ್ಸಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಕರೆಕ್ಟಾಗಿ ಚೂಸ್ ಮಾಡಿಬಿಟ್ರೆ ಇಲ್ಲೇ ಆಲ್ಮೋಸ್ಟ್ 70-80% ಗೆದ್ರಿ ಅಂತ. ಬಟ್ ನಾವೇನು ಮಾಡ್ತೀವಿ, ಟ್ರೆಂಡ್ ಹೆಂಗೆ ನಡೀತೈತೆ ಅಂದರೆ, ಅಂತ ಇದ್ರೆ ಚೂಸ್ ಮಾಡೋದಾ, ಇಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಅಂದರೆ ಚೂಸ್ ಮಾಡೋದಾ, ಸೊ ಯಾರೋದನ್ನು ಚೂಸ್ ಮಾಡಿರಲ್ಲ. ಸೊ ಇದೊಂದು ನಾರ್ಮಲ್ ಟೆಕ್ನಿಕ್ ಐತಿ, ಎಲ್ಲರೂ ಫಾಲೋ ಮಾಡ್ತಾರೆ. ಈಗ ಈಸಿ ಇತ್ತು ಅಂದರೆ ಎಲ್ಲರೂ ಚೂಸ್ ಮಾಡ್ಬಿಡ್ತಾರೆ. ಸೊ ನಾನು ಡಿಫಿಕಲ್ಟ್ ಆಗಿರೋ ಚೂಸ್ ಮಾಡ್ತೀನಿ. ಸೊ ವಾಟ್ ಇಸ್ ಡಿಫಿಕಲ್ಟ್ ಟು ಯು, ನಿಮ್ಗೆ ಏನು ಡಿಫಿಕಲ್ಟ್ ಇರುತ್ತೆ, ಇಟ್ ಮೈಟ್ ಬಿ ಈಸಿ ಫಾರ್ ಸಮ್ ಒನ್. ಸೊ ದಟ್ ಈಸ್ ನಾಟ್ ಎ ರೈಟ್ ವೇ ಟು ಚೂಸ್ ಅ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ನೀವು ಡಿಫಿಕಲ್ಟ್ ಚೂಸ್ ಮಾಡ್ತೀರಾ, ಓಕೆ, ದೆನ್ ಅದನ್ನ ಎಕ್ಸಿಕ್ಯೂಟ್ ಮಾಡೋ ಕೆಪಬಿಲಿಟಿ ಇದೆಯಾ, ಸೊಲ್ಯೂಷನ್ ಬಿಲ್ಡ್ ಮಾಡ್ತೀರಾ, ಸೊಲ್ಯೂಷನ್ ಬಿಲ್ಡ್ ಮಾಡೋಕ್ಕೆ ರಿಸೋರ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇದೆಯಾ. ಸೊ ದೀಸ್ ಆರ್ ದ ಪ್ಯಾರಾಮೀಟರ್ ವಿಚ್ ಕಮ್ಸ್. ಸೊ ನೀವೇನೋ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಚೂಸ್ ಮಾಡಬೇಕು ಅಂತಂದ್ರೆ ದೀಸ್ ಆರ್ ದ 4+1 ಸ್ಟ್ರಾಟಜಿ. ಅಂದ್ರೆ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಫಾಲೋ ಮಾಡಲೇಬೇಕು. ಅದ್ರ ಜೊತೆಗೆ ನಾನು ಏನು ಹೇಳ್ತೀರಲ್ಲ ಅಡಿಷನಲ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿ ಅದನ್ನ ತಲೆಯಿಟ್ಕೊಳ್ಳಿ. ನಿಮಗೆ ಸ್ಕ್ರೀನ್ ಮೇಲೂ ಕಾಣಿಸ್ತಾ ಇರುತ್ತೆ. ದೀಸ್ ಆರ್ ದ 4 ಇಂಪಾರ್ಟೆಂಟ್ ಪಾಯಿಂಟ್ಸ್. ಫಸ್ಟ್ ಬಂದು ನಿಮಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆಯಾ, ಅಂದ್ರೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು, ಸೊಲ್ಯೂಷನ್ ಯಾವ ಥರ ಬಿಲ್ಡ್ ಮಾಡಬೇಕು, ಓಕೆ, ಇನ್ ಆ್ಯಂಡ್ ಅರೌಂಡ್ ಯಾವ ಮಿನಿಸ್ಟ್ರಿ ಬರುತ್ತೆ, ಏನಿದೆ. ಸೊ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅನ್ನೋದು ಫಸ್ಟ್ ಪ್ರಯಾರಿಟಿ. ಸೆಕೆಂಡ್ ಬಂದು ನೀವು ಸೊಲ್ಯೂಷನ್ ಬಿಲ್ಡ್ ಮಾಡೋ ಕೆಪಾಸಿಟಿ ಇದೆಯಾ, ನಾರ್ಮಲ್ ಸೊಲ್ಯೂಷನ್ ಅಲ್ಲ, ರಿಯಲಿಸ್ಟಿಕ್ ಸೊಲ್ಯೂಷನ್ ಬಿಲ್ಡ್ ಮಾಡಬೇಕು. ಸುಮ್ಮನೆ ಹೈಪಥೆಟಿಕಲ್ ಆಗಿ ಮಾಡಿಬಿಟ್ಟು ಎಲ್ಲಿ ಸಣ್ಣ ಪುಟ್ಟ ತೋರಿಸಿದ ತಕ್ಷಣ ಇಂಟರ್ನಲ್ ಹ್ಯಾಕಥಾನ್ ಆಗಿರಲಿ, ಕಾಲೇಜ್ ಲೆವೆಲ್ ಥರ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಒಂದು ಪ್ರಾಪರ್ ಐಡಿಯಲ್ ವರ್ಕಿಂಗ್ ಪ್ರೋಟೋಟೈಪ್ ಇಲ್ಲ ಸೊಲ್ಯೂಷನ್ ಬಿಲ್ಡ್ ಮಾಡೋ ಕೆಪಾಸಿಟಿ ನಿಮ್ಗಿದೆಯಾ. ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್, ಮೇನ್ ಇಂಪಾರ್ಟೆಂಟ್, ನೀವು ಆ ಪ್ರಾಡಕ್ಟ್ನ ಬಿಲ್ಡ್ ಮಾಡಬೇಕು, ಪ್ರೋಟೋಟೈಪ್ನ ಬಿಲ್ಡ್ ಮಾಡಬೇಕು ಅಂದರೆ ಸ್ಕಿಲ್ ಆಗಿರಲಿ ರಿಸೋರ್ಸ್ ಆಗಿರಲಿ ನಿಮ್ಮ ಹತ್ರ ಅವೈಲೇಬಲ್ ಇದೆಯಾ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸ್ಕಿಲ್ ರಿಸೋರ್ಸಸ್ ಇಲ್ಲ ಅಂದರೆ ನೀವು ಹೆಂಗೆ ಬಿಲ್ಡ್ ಮಾಡ್ತೀರಾ, ಬಿಲ್ಡ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಅ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬಂದು ಕ್ಯಾನ್ ಯು ಡೆಮಾನ್ಸ್ಟ್ರೇಟ್ ಇಟ್, ಅದನ್ನ ನೀವು ತೋರಿಸೋ ಕೆಪಬಿಲಿಟಿ ನಿಮ್ಗೆ ಇದೆಯಾ. ಫಾರ್ ಎಕ್ಸಾಂಪಲ್ ಎವ್ಯಾಲ್ಯೂಯೇಷನ್ ಪ್ಯಾನಲ್ ಬಂತು, ಜಡ್ಜಸ್ ಬಂದರು, ಕ್ಯಾನ್ ಯು ಡೆಮಾನ್ಸ್ಟ್ರೇಟ್ ಇಟ್, ಅದನ್ನ ತೋರಿಸಿ ಎಕ್ಸಿಕ್ಯೂಟ್ ಮಾಡೋ ಕೆಪಬಿಲಿಟಿ ನಿಮ್ಮಲ್ಲಿ ಇದೆಯಾ. ಆ್ಯಂಡ್ ಲಾಸ್ಟ್ ಬಂದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ನಿಮ್ಮ ಸೊಲ್ಯೂಷನು ಬೇರೆ ಎಕ್ಸಿಸ್ಟಿಂಗ್ ಸೊಲ್ಯೂಷನ್ ಏನಿರುತ್ತೆ ಡಿಫ್ರೆಂಟ್ ಯಾವ ಥರ ಇದೆ. ಲೈಕ್ ಹೌ ಇಸ್ ಯುವರ್ ಪ್ರಾಬ್ಲಮ್ ಆರ್ ಐಡಿಯಾ ಇಸ್ ಯೂನಿಕ್ ಫ್ರಮ್ ಅದರ್ಸ್. ಸೊ 500 ಜನ ಅಪ್ಲೈ ಮಾಡ್ತಾರೆ ಸೇಮ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ, ನಿಮ್ಮ ಐಡಿಯಾ ಯಾವ ಥರ ಯೂನಿಕ್ ಇದೆ. ಸೊ ಇದನ್ನು ನೀವು ಟ್ಯಾಕಲ್ ಮಾಡೋಕ್ಕಾಗಿಲ್ಲ, ಇದನ್ನು ನೀವು ಆನ್ಸರ್ ಸೆಲ್ಫ್ ಅನಾಲಿಸಿಸ್ ಮಾಡೋಕ್ಕಾಗಿಲ್ಲ ಅಂದರೆ ಇಟ್ಸ್ ಆಫ್ ನೋ ಯೂಸ್. ನೀವು ಎಷ್ಟೇ ಚೆನ್ನಾಗಿ ಮಾಡಿ ಏನೇ ಮಾಡಿ ಅಟ್ ದ ಎಂಡ್ ಆಫ್ ದ ನೀವು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ 500 ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಗುತ್ತೆ, ಟಾಪ್ 20 ಟಾಪ್ 15 ಕ್ವಾಲಿಫೈ ಆಗ್ತಾರೆ ಆ್ಯಂಡ್ ವಿಲ್ ರಿಮೇನ್ ಐಡಿಯಲ್. ಸೊ ಈ 5 ಪಾಯಿಂಟ್ ಏನಿದೆ ಸ್ಕ್ರೀನ್ ಮೇಲೆ ಇವಾಗಲೂ ಕಾಣಿಸ್ತಾ ಇರುತ್ತೆ, ಸ್ಕ್ರೀನ್ ಶಾಟ್ ಹೊಡ್ಕೊಂಡು ತಲೆ ಇಟ್ಕೊಂಡ್ಬಿಡಿ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದಿಲ್ಲ ನೀವು ಏನೇ ಮಾಡಿದ್ರೆ ವೇಸ್ಟ್ ಅಂದ್ಕೊಳ್ಳಿ. ನೆಕ್ಸ್ಟ್ ಬಂದು ನಿಮ್ಮ ಪ್ರಾಜೆಕ್ಟ್ನ ಯಾವ ಥರ ಬಿಲ್ಡ್ ಮಾಡಬೇಕು ಅಂತ. ಈಗ ನನಗೆ ಏನಿದೆ ಆಲ್ಮೋಸ್ಟ್ 10-15 ಹ್ಯಾಕಥಾನ್ಸ್ಗಳನ್ನ ಅಟೆಂಡ್ ಮಾಡಿ ಒಂದು ಸಿಂಪಲ್ ಫ್ರೇಮ್ ವರ್ಕ್ ಇದೆ, ನಿಮ್ಮ ಸ್ಕ್ರೀನ್ ಮೇಲೆ ಇದು ಕಾಣಿಸ್ತಾ ಇರುತ್ತೆ, ನೀವು ಪ್ರಾಪರಾಗಿ ಫಾಲೋ ಮಾಡಿ. ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ, ದೆನ್ ರಿಸರ್ಚ್ ಮಾಡಿ, ಇನ್ನೇನು ಅರೌಂಡ್ AI ಟೂಲ್ಸ್ಗಳನ್ನ ಯೂಸ್ ಮಾಡಿ, ಗೂಗಲ್ ಆಗಿರ್ಬೋದು, ಪ್ರತಿಯೊಂದು ರಿಸರ್ಚ್ ಮಾಡಿ. ದೆನ್ ಒಂದು ಬೇಸಿಕ್ ಪ್ರೋಟೋಟೈಪ್ನ ಡಿಸೈನ್ ಮಾಡಿ. ಅದು ತಪ್ಪಾಗ್ಬೋದು, ಸರಿ ಆಗ್ಬೋದು, ಬಟ್ ಡಿಸೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಒಂದು ಸಿಂಪಲ್ ಆಗಿ ಬಿಲ್ಡ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡಿ. ದೆನ್ ಅದನ್ನು ಟೆಸ್ಟ್ ಮಾಡಿ, ಏನಿದೆ ತಪ್ಪಿದೆಯಾ, ಇಲ್ಲ ವರ್ಕ್ ಆಗ್ತಾ ಇದೆಯಾ, ಇಲ್ಲ ಎರರ್ಸ್ ಬರ್ತಾ ಇದೆಯಾ, ಪ್ರತಿಯೊಂದು ಅನಲೈಸಿಸ್ ಮಾಡಿ. ದೆನ್ ಸ್ಟಾರ್ಟ್ ಇಂಪ್ರೂವಿಂಗ್ ಇಟ್. ಓಕೆ, ಈ ಥರ ತಪ್ಪು ಬಂದಿದ್ದು ಇಂಪ್ರೂವ್ ಮಾಡ್ತೀನಿ, ಡಿಸೈನ್ ಈ ಥರ ವೇರಿಯೇಷನ್ ಐತಿ, ಈ ಥರ ಆಲ್ಟ್ರೇಷನ್ ಮಾಡ್ತೀನಿ. ಸೊ ದಿಸ್ ಇಸ್ ಅ ಮೇನ್ ಥಿಂಗ್. ಆ್ಯಂಡ್ ನೀವು ಈಗ ಒಂದ್ಸರಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿ ಸೊಲ್ಯೂಷನ್ ಬಿಲ್ಡ್ ಮಾಡ್ತಿದ್ದೆ ಅಂದರೆ MVP ಅಂತ ಕರೀತಾರೆ, ಮಿನಿಮಲ್ ವೇಬಲ್ ಪ್ರಾಡಕ್ಟ್ ಅಂತ. ಸೊ ಅದು ರೆಡಿ ಇರಬೇಕು. ಅದು ರೆಡಿ ಇಲ್ಲ ಅಂತಂದರೆ ಇಟ್ಸ್ ಐಡಿಯಾ ಇಸ್ ಜಸ್ಟ್ ಅನ್ ಐಡಿಯಾ. ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಒಂದು ಐಡಿಯಾ ಬಿಡಿದ್ರೆ ಅಷ್ಟೇ, ಏನು ಯೂಸ್ ಇಲ್ಲ. MVP ಡೆವಲಪ್ ಮಾಡೋದು ಇಟ್ಸ್ ಯೋರ್ ಮಿನಿಮಲ್ ಆ್ಯಂಡ್ ಇಟ್ಸ್ ಅ ಬೇಸಿಕ್ ಥಿಂಗ್ ಯು ನೀಡ್ ಟು ಡೆವಲಪ್ ಆಸ್ ಆಫ್ SIH. ಬಿಕಾಸ್ ನಾರ್ಮಲ್ ಹ್ಯಾಕಥಾನ್ ನಡೆಯುತ್ತೆ, ಟೈಮ್ ಕನ್ಸೂಮ್ ಇರುತ್ತೆ, ಬಟ್ SIH ಅಲ್ಲಿ ನೀವು ಎಲ್ಲ ಗೊತ್ತಿರೋದ್ರಿಂದ MVP ಡೆವಲಪ್ ಮಾಡೋದು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯು. ಆ್ಯಂಡ್ ಒಂದು ತಲೆ ಇಟ್ಕೊಳ್ಳಿ, ನೀವು ಸೊಲ್ಯೂಷನ್ಗಳಲ್ಲಿ ತುಂಬ ಡೈವರ್ಸ್ ಆಗಿ ಹೋಗ್ಬೇಡಿ. ಸೊ ನನ್ನದ್ರಲ್ಲಿ ಅದು ಇದೆ, ಇದು ಇದೆ, ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಇಟ್ಸ್ ಲೈಕ್ ವೆರಿ ಕನ್ಫ್ಯೂಸಿಂಗ್ ಆಗ್ಬಿಡುತ್ತೆ. ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಒಂದು ಕೋರ್ ಸೊಲ್ಯೂಷನ್ ತಗೊಳ್ಳಿ. ಸೊ ಈ ಪ್ರಾಬ್ಲಮ್ಗೆ ಈ ಸೊಲ್ಯೂಷನ್ ವರ್ಕ್ ಆಗುತ್ತೆ. ದಿಸ್ ಲೈಕ್ ಈ ಪ್ರಾಬ್ಲಮು, ಇದು ಸೊಲ್ಯೂಷನ್. ಡೋಂಟ್ ಮೇಕ್ ಲೈಕ್ ಈ ಪ್ರಾಬ್ಲಮ್ ಇದೆಲ್ಲ ಸೊಲ್ಯೂಷನ್ ಅಂತ. ಇಟ್ ವೆರಿ ಕನ್ಫ್ಯೂಸಿಂಗ್. ಇದು ಪ್ರಾಬ್ಲಮು, ಇದು ಸೊಲ್ಯೂಷನ್. ಬಿ ವೆರಿ ಕ್ಲಿಯರ್. ಆ ಸೊಲ್ಯೂಷನ್ ಸ್ಟ್ರೆಂತ್ ಇರಬೇಕು. ನೀವು ಕೊಡ್ತಾರೆ ಸೊಲ್ಯೂಷನ್ ಎಷ್ಟು ಇಂಪ್ಯಾಕ್ಟ್ ಇದೆ, ಸ್ಟ್ರೆಂತ್ ಇದೆ, ಅದನ್ನು ತೋರಿಸಿ, ಇನ್ಸ್ಟೆಡ್ ಆಫ್ ಡೈವರ್ಟಿಂಗ್ ಹಿಯರ್ ಆ್ಯಂಡ್ ದೇರ್. ನಿಮಗೆ ರಿಸೋರ್ಸ್ ವಿಷಯಕ್ಕೆ ಬರೋಕ್ಕಾದ್ರೆ ಏನಾರ ರಿಸೋರ್ಸ್ಗಳು ಬೇಕು ಬಿಲ್ಡ್ ಮಾಡೋಕ್ಕೆ ಅಂತ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಏನು ಕೊಡ್ತಾ ಇದ್ದೀನಿ ಅಂತಂದರೆ ಪ್ರೀವಿಯಸ್ ಯಾರೆಲ್ಲ ಹ್ಯಾಕಥಾನ್ಸ್ನ ಗೆದ್ದಿರ್ತಾರೋ ಅವ್ರದ್ದು ವಿನಿಂಗ್ PPT ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗಳು ಈಸಿ, ಮೀಡಿಯಂ, ಡಿಫಿಕಲ್ಟ್ ಯಾವ ಥರ ಇರುತ್ತೆ ಅದನ್ನು ಅನಲೈಸ್ ಮಾಡಿರ್ತೀನಿ. ಸೊ ನೀವು ಬೇಕು ಅಂದರೆ ಡಿಫಿಕಲ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲಿ ಅನಲೈಸ್ ಮಾಡಿ ಅದನ್ನು ನಿಮಗೆ ಗೊತ್ತಿರೋದು ಒಂದು ಬೆಸ್ಟ್ ಚೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಮೀಟಲ್ಲಿ ಬಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಈ ವರ್ಷ ಏನೆಲ್ಲ ರಿಲೀಸ್ ಆಗಿರುತ್ತೆ ಅದನ್ನು ನೀವು ಆಕ್ಸೆಸ್ ಮಾಡ್ಬೋದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗಳನ್ನ. ಆ್ಯಂಡ್ ಲಾಸ್ಟ್ ವೆರಿ ಇಂಪಾರ್ಟೆಂಟ್ PDF ಬಂದು ಬಿಗಿನರ್ ಕಿಟ್ ಥರ. ಸೊ ಅದನ್ನು ನೀವು ಯಾವ್ದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಬಿಲ್ಡ್ ಮಾಡೋದು, AI ಟೂಲ್ಸ್ಗಳನ್ನ ಯಾವ್ದು ಯೂಸ್ ಮಾಡ್ಬೋದು, ಡಾಟಾ ಸೆಟ್ಟಿಂದ ತೊಗೊಬೋದು. ಸೊ ಕಂಪ್ಲೀಟ್ ಬಿಗಿನರ್ ಸೆಟ್ ನೀವೇನು ಅಟೆಂಡ್ ಮಾಡಬೇಕು ಅಂತ. ಆ್ಯಂಡ್ ಯಾವಾಗಲೂ ಹೇಳ್ತಿದ್ದೀನಿ, ಮೆಟೀರಿಯಲ್ ಯಾವುದು ನಂದಲ್ಲ, ನಾನು ಇಲ್ಲೆಲ್ಲ ಕಲೆಕ್ಟ್ ಮಾಡಿ ಒಂದು ಕಡೆ ಅಗ್ರಿಗೇಟ್ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ ಯೂಸ್ ಆಗಲಿ ಅಂತ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಇಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಜೊತೆಗೆ ಸ್ಕ್ರೀನ್ಶಾಟ್ ನಿಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆ ಸ್ಕ್ರೀನ್ಶಾಟ್ ಮೇಲೆ ನೀವು ವರ್ಕ್ ಮಾಡ್ತೀರಾ. ಆ್ಯಂಡ್ ಇದರಲ್ಲಿ ಕಂಪ್ಲೀಟ್ ಏನೆಲ್ಲ ಬೇಕು ಪ್ರತಿಯೊಂದು ಇನ್ಫಾರ್ಮೇಷನ್ ಇದರಲ್ಲಿ ಇಫ್ ಯು ಆರ್ ಬಿಗಿನರ್. ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್, ಎವ್ಯಾಲ್ಯೂಯೇಷನ್ ಯಾವ ಥರ ಆಗುತ್ತೆ. ಓಕೆ,
ನಿಮಗೆ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಇಂಟರ್ನಲ್ ಹ್ಯಾಕಥಾನ್ಗೂ ತಲೆಲಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಫೈನಲ್ ಗ್ರ್ಯಾಂಡ್ ಫಿನಾಲಿಗೆ ಹೋದಾಗ ಇಲ್ಲ ಅಲ್ಲಿ ಎವ್ಯಾಲ್ಯೂಷನ್ ಪ್ರೊಸೆಸ್ ನಡಿಬೇಕಾದ್ರೆ ಇಲ್ಲ ಇನ್ ಜನರಿಕ್ ಯಾವುದೇ ಹ್ಯಾಕಥಾನಲ್ಲಿ ಯಾವ ಥರ ಎವ್ಯಾಲ್ಯೂಷನ್ ಆಗುತ್ತೆ ಅನ್ನೋದು ಒಂದು ಬೇಸಿಕ್ ಸೆನ್ಸ್. ಇದು ನೀವು ಅರ್ಥ ಮಾಡ್ಕೊಂಡ್ರೆ ಎವ್ಯಾಲ್ಯೂಷನ್ ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ, ನೀವು ಎಷ್ಟೇ ಹ್ಯಾಕಥಾನ್ ರನ್ ಮಾಡಿ ಎಷ್ಟೇ ಮಾಡಿ ಯು ಆರ್ ನಾಟ್ ಗೋಯಿಂಗ್ ಟು ವಿನ್. ಸೊ ದಿಸ್ ಇಸ್ ಸಿಂಪಲ್ ಫ್ರೇಮ್ ವರ್ಕ್ ನಿಮ್ಮ ಸ್ಕ್ರೀನ್ ಮೇಲೂ ಕಾಣಿಸ್ತಾ ಇರುತ್ತೆ. ಯಾವ ಥರ ಸ್ಕ್ರೀನ್ಶಾಟ್ನ ಅಪ್ಲೈ ಮಾಡಿರ್ತೀನಿ, ಅನಲೈಸ್ ಮಾಡ್ಕೊಳ್ಳಿ. ಒಂದು ಬಂದು ನಿಮ್ಮ ಪ್ರಾಬ್ಲಮ್, ವಾಟ್ ಈಸ್ ಯುವರ್ ಪ್ರಾಬ್ಲಮ್, ಆ ಪ್ರಾಬ್ಲಮ್ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆಯಾ ಅದನ್ನ ಜಡ್ಜಸ್ಗಳು ಚೆಕ್ ಮಾಡ್ತಾರೆ. ಸುಮ್ಮನೆ ಏನೋ ಕೊಟ್ಟಿದ್ರು ತಗೊಂಡೆ ಮಾಡಿದೆ, ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಆರ್ ಯು ಹ್ಯಾವಿಂಗ್ ದ ಕ್ಲಾರಿಟಿ ಆಫ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್? ದೆನ್ ಸೊಲ್ಯೂಷನ್, ನೀವೇನು ಸೊಲ್ಯೂಷನ್ ಬಿಲ್ಡ್ ಮಾಡ್ತೀರಾ, ಆರ್ ಯು ಕೇಪಬಲ್ ಎನಫ್ ಆಫ್ ಎಕ್ಸ್ಪ್ಲೈನ್ ಇಟ್ ಪ್ರಾಪರ್ಲಿ? ಏನೋ ಡೌಟ್ ಕೇಳಿದ್ರು, ಕ್ರಾಸ್ ಕ್ವಶನ್ ಮಾಡುತ್ತೆ ಅಂದರೆ ಅದನ್ನ ಟ್ಯಾಕಲ್ ಮಾಡೋ ಕೆಪಬಿಲಿಟಿ ನಿಮ್ಮಲ್ಲಿ ಇದೆಯಾ? ಓಕೆ, ಸೊಲ್ಯೂಷನ್ ಬಿಲ್ಡ್ ಮಾಡಿದ್ಯಾ? ಆ ಸೊಲ್ಯೂಷನಲ್ಲಿ ನಿನ್ನ ಯೂನಿಕ್ನೆಸ್ ಏನಿದೆ, ನಿನ್ನ ಇನೋವೇಷನ್ ಏನಿದೆ, ನೀನು ಸ್ವಂತವಾಗಿ ಏನು ಮಾಡಿದ್ಯಾ ಅದನ್ನ ಕೇಳ್ತಾರೆ. ಸ್ವಂತವಾಗಿ ಏನು ಮಾಡಿದ್ರೆ ಇಟ್ಸ್ ಆಫ್ ನೋ ಯೂಸ್. ಸ್ವಂತವಾಗಿ ನೀನು ಮಾಡಿತ್ತು ಅಂದರೆ ಅದಕ್ಕೆ ವ್ಯಾಲ್ಯೂ ಆಗುತ್ತೆ. ದೆನ್ ಆರ್ ಯು ಏಬಲ್ ಟು ಶೋ ದ ಡೆಮಾನ್ಸ್ಟ್ರೇಷನ್, ಅದು ವರ್ಕಿಂಗ್ ಕೆಪಬಿಲಿಟಿ ಇದೆಯಾ ಇಲ್ಲ ಬರೀ ಥಿಯರಿಟಿಕಲ್ ಆಗಿದೆಯಾ? ಡೆಮಾನ್ಸ್ಟ್ರೇಷನ್ ಇನ್ ಲೈವ್ ಡೆಮೋ ಕೊಟ್ಟರೆ ಅದಕ್ಕೆ ಇನ್ನೂ ನೆಕ್ಸ್ಟ್ ಲೆವೆಲ್ ವ್ಯಾಲ್ಯೂ ಸಿಗುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಅದ್ರದ್ದು ಇಂಪ್ಯಾಕ್ಟ್ ಏನಿದೆ, ಸ್ಕೇಲಬಲ್ ಇದೆಯಾ ಇಲ್ವಾ, ಮಾರ್ಕೆಟಲ್ಲಿ ಡೆಪ್ಲೈ ಮಾಡ್ಬೋದಾ ಮಾಡೋಕ್ಕಾಗಲ್ವಾ? ಸೊ ದೀಸ್ ಆರ್ ಲೈಕ್ ಒಂದ್ಸಲಿ ನಿಂದು ಟೆಕ್ನಿಕಲ್ ಟರ್ಮ್ಸ್ ಆದ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಇದನ್ನೇ ಇನ್ಕ್ಲೂಡ್ ಮಾಡುತ್ತಂದ್ರೆ ಓಕೆ ರಿಯಲ್ ವರ್ಲ್ಡಲ್ಲಿ ಇಂಪ್ಲಿಮೆಂಟ್ ಮಾಡೋ ಕೆಪಬಿಲಿಟಿ ಇದೆ ಅಂತ ಜಡ್ಜಸ್ಗೆ ಫೀಲ್ ಬರುತ್ತೆ. ಸೊ ಟೆಕ್ನಿಕಲ್ ಏನೈತೆ ಅದನ್ನ ಎಕ್ಸ್ಪ್ಲೇನ್ ಮಾಡೋ, ಸ್ಕೇಲಬಲ್ ರಿಲೇಟೆಡ್ ಎಕ್ಸ್ಪ್ಲೇನ್ ಮಾಡೋ, ಆ್ಯಂಡ್ ಡೆಮೋ. ಸೊ ಡೆಮೋ ಇಸ್ ಲೈಕ್ ಗೇಮ್ ಚೇಂಜರ್. ನೀವು ಡೆಮೋ ಮಾಡಿ ಆ್ಯಕ್ಚುಯಲ್ ವ್ಯಾಲ್ಯೂಸ್ಗಳಿಗೆ, ರಿಯಲ್ ಟೈಮ್ ಇನ್ಸೈಟ್ಸ್ಗಳಿಗೆ ನೀನು ಔಟ್ಪುಟ್ ಕೊಡೋಕ್ಕಾಗಿಲ್ಲ ಅಂದರೆ ಇಟ್ಸ್ ಆಫ್ ನೋ ಯೂಸ್. ಸೊ ಇಷ್ಟನ್ನು ಇಟ್ಕೊಂಡ್ರೆ ಎವ್ಯಾಲ್ಯೂಷನ್ ಪ್ರೊಸೆಸ್ ಇನ್ನೊಂದು ಕ್ರ್ಯಾಕ್ ಮಾಡಿ ಬಿಸಾಕ. ಲಾಸ್ಟ್ ಇಯರ್ ನಾನು ಮಾಡಿದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂತಂದರೆ, ಓಕೆ ಒಂದು ಐಡಿಯಾನ ಚೂಸ್ ಮಾಡಿ ಒಂದು ಪ್ರಾಡಕ್ಟ್ ಸೆಗ್ಮೆಂಟ್ಗೆ ಒಂದು ಐಡಿಯಾನ ಡೆವಲಪ್ ಮಾಡ್ತೀವಿ. ಸೊ ಮುಗಿತು, ಇನ್ನೇನು ಕೆಲಸ ಇರುತ್ತೆ, ಇವೆಲ್ಲ ಗೊತ್ತಿರುತ್ತೆ ಕಾಮನ್ ಅನ್ಕೊಂಡು ನಾನು ಇಗ್ನೋರ್ ಮಾಡಿದೆ. ಬಟ್ ಟ್ರಸ್ಟ್ ಮೀ, ಒಂದು ಪ್ರಾಡಕ್ಟ್ ಸೆಗ್ಮೆಂಟ್ನ ಚೂಸ್ ಮಾಡಿ, ರಿಸರ್ಚ್ ಮಾಡಿ, ಅದಕ್ಕೆ ಸೊಲ್ಯೂಷನ್ ಬಿಲ್ಡ್ ಮಾಡಿ, ವ್ಯಾಲಿಡೇಟ್ ಮಾಡಿ, ಇಟರೇಷನ್ಸ್ಗಳನ್ನ ಮಾಡಿ, ಒಂದು ಎಕ್ಸಾಕ್ಟ್ ಇಲ್ಲ ಒಂದು ಇಂಪ್ರೂವೈಸ್ಡ್ ವರ್ಷನ್ ಆಫ್ ಎಮ್ಕಿನ ಡೆವಲಪ್ ಮಾಡಿದ್ರೆ ಮಾತ್ರ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ಮತ್ತು ಇಟ್ಸ್ ಕಂಪ್ಲೀಟ್ ಜರ್ನಿ, ಆ ಪ್ರೊಸೆಸ್ ನೀವು ಎಂಜಾಯ್ ಮಾಡ್ತೀರಾ. ಸುಮ್ಮನೆ ಹ್ಯಾಕಥಾನ್ ಅಪ್ಲೈ ಮಾಡ್ತೀನಿ, PPT ಆ್ಯಡ್ ಮಾಡ್ತೀನಿ ಅಂದರೆ ಇಟ್ಸ್ ಆಫ್ ನೋ ಯೂಸ್. ಒಂದು ಪ್ರಾಪರ್ ಸಿಸ್ಟಮೆಟಿಕ್ ವೇ ಕಲಿಯೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಆ್ಯಂಡ್ ನಾನು ಈ ವರ್ಷ ಅದನ್ನು ಅಪ್ಲೈ ಮಾಡ್ತೀನಿ. ಸ್ವಲ್ಪ ಟೈಮ್ ಹೋದ್ರೂ ಪರವಾಗಿಲ್ಲ, ಕೂತ್ಕೊಂಡು ಅನಲೈಸ್ ಮಾಡಿ, ಎಫರ್ಟ್ಸ್ ಹಾಕಿ, ಆ ಟಾಪಿಕ್ ಬಗ್ಗೆ ಗೊತ್ತಿಲ್ಲ ಅಂದರೆ ರಿಸರ್ಚ್ ಮಾಡಿ ನಾನು ಅದನ್ನು ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಟಾಪಿಕ್ಸ್ನ ಕವರ್ ಮಾಡಿದ್ದೀನಿ. ಯಾವ ಥರ ಸ್ಟಾರ್ಟ್ ಮಾಡಿ, ಏನಿರುತ್ತೆ, ಹೆಂಗೆ ಮಾಡಬೇಕು, ಪ್ರತಿಯೊಂದು ಇರುತ್ತೆ. ರಿಸೋರ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಡ್ರೈವ್ ಲಿಂಕ್ ಆಗಿರ್ತೀನಿ, ಆಕ್ಸೆಸ್ ಮಾಡ್ಕೊಳ್ಳಿ ಫಾರ್ ಫ್ರೀ ಆಫ್ ಕಾಸ್ಟ್. ₹1 ಪೇ ಮಾಡೋಂಗಿಲ್ಲ. ಇದೇ ಥರ ಹ್ಯಾಕಥಾನ್, ಇಂಜಿನಿಯರಿಂಗ್ ಕಾಂಟೆಂಟ್, ಔಟ್ ಆಫ್ ದ ಬಾಕ್ಸ್ 1% ಮ್ಯಾಟ್ರಿಕ್ಸ್ನ ಎಸ್ಕೇಪ್ ಆಗಬೇಕಂದ್ರೆ ಇವಾಗಲೇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಕ್ರೇಜಿ ಕಾಂಟೆಂಟ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಅದ್ರ ಜೊತೆಗೆ ಈ ಥರ ಹ್ಯಾಕಥಾನ್ಸ್ ಆಗಿರಲಿ, ಇಲ್ಲ SH ಆಗಿರಲಿ, ಕಂಪ್ನಿ ಹ್ಯಾಕಥಾನ್ಸಲ್ಲಿ ಇಟ್ಸ್ ಆಲ್ ಅಬೌಟ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಇಟ್ಸ್ ಆಲ್ಸೋ ಅಬೌಟ್ ಯುವರ್ ಲಕ್ ಅಂತ ಹೇಳ್ಬೋದು. ನಿಮ್ಮ ಸ್ಕಿಲ್ ಚೆನ್ನಾಗಿದೆ, ಲಕ್ ಚೆನ್ನಾಗಿದ್ರೆ ಆಗೋಕ್ಕಾಗಲ್ಲ. ಸೊ ಕೀಪ್ ಟ್ರೈಯಿಂಗ್. ನಿಮ್ಗೆ ಕನ್ಸಿಸ್ಟೆಂಟಾಗಿ ನೀವು ಮಾಡ್ಕೊಂಡು ಬರ್ತಾ ಇದ್ರೆ ಮೇ ಬಿ ಇವಾಗೆಲ್ಲ ನೀವು ಸೆಕೆಂಡ್ ಇಯರ್ ಆಗ್ತೀರಾ, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಇಲ್ಲ ಫೋರ್ತ್ ಇಯರ್, ಒನ್ ಆರ್ ದ ಅದರ್ ವೇ ನಿಮ್ಗೆ ಆಪರ್ಚುನಿಟಿಗಳು ಸಿಗುತ್ತೆ. ಸೊ ಎವ್ರಿ ಟೈಮ್ ಟ್ರೈ ಟು ಇಂಪ್ರೂವ್. ಸೊ ಟಿಲ್ ದೆನ್ ಕೀಪ್ ಹಸ್ಲಿಂಗ್.